BSNL 4G ಲಾಂಚ್ ಯಾವಾಗ? ಮೋದಿ ಸರ್ಕಾರದಿಂದ ಮಹತ್ವದ ಮಾಹಿತಿ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಟೊಪ್ಪಿ ಕನ್ನಡ TV ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತೀವಿ. ಶುರು ಮಾಡೋದಕ್ಕೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಗೈಸ್. BSNL ದೇಶದ ಜನಪ್ರಿಯ ಟೆಲಿಕಾಂ ಕಂಪನಿ ಆಗಿದೆ. ಕಳೆದ 2-3 ತಿಂಗಳಿನಿಂದ ಟೆಲಿಕಾಂ ಅಂಗಳದಲ್ಲಿ ಖಾಸಗಿ ಕಂಪನಿಗಳ ನಿದ್ದೆ ಕೆಡಿಸಿರುವ BSNL 4G ನೆಟ್ವರ್ಕ್ ಅಳವಡಿಕೆ ಜೊತೆಯಲ್ಲಿ ಹಲವು ಆಫರ್ಗಳು ನೀಡುತ್ತಿದೆ. ಖಾಸಗಿ ಕಂಪನಿಗಳಿಗೆ ಹೋಲಿಸಿದರೆ BSNL ಪೋಸ್ಟ್ ಪೇಯ್ಡ್ ಮತ್ತು ಪ್ರೀಪೇಯ್ಡ್ ಗ್ರಾಹಕರಿಗೆ 15% ಕಡಿಮೆ ಬೆಲೆಯಲ್ಲಿ ಆಫರ್ಗಳನ್ನು ನೀಡುತ್ತಿದೆ. ಈ ಕಾರಣದಿಂದಲೇ BSNL ಸೇರ್ಪಡೆಯಾಗುತ್ತಿರುವ ಬಳಕೆದಾರರ ಸಂಖ್ಯೆ ಏರಿಕೆಯಾಗುತ್ತಿದೆ. ಇತ್ತ ಕೇಂದ್ರ ಸರ್ಕಾರವು BSNL 4G ನೆಟ್ವರ್ಕ್ ಅಳವಡಿಕೆಗಾಗಿ 6,000 ಕೋಟಿ ಅನುದಾನ ಮೀಸಲಿಟ್ಟ ವರದಿಯು ಬಹಿರಂಗಗೊಂಡಿದೆ ಅಂತಲೇ ಹೇಳ್ಬೋದು. ಈ ಎಲ್ಲ ಕಾರಣಗಳಿಂದ BSNL ರೀಚಾರ್ಜ್ ಬೆಲೆಗಳು ಕಡಿಮೆಯಾಗಿವೆ ಎಂದು ವರದಿಯಾಗಿದೆ. ಖಾಸಗಿ ಟೆಲಿಕಾಂ ಕಂಪನಿಗಳ ಬೆಲೆ ಹೆಚ್ಚಳ ಎನ್ಕ್ಯಾಶ್ ಮಾಡಿಕೊಂಡಿರುವ BSNL ಹೊಸ ಬಳಕೆದಾರರಿಗೆ ಸ್ವಾಗತ ಆಫರ್ ನೀಡುತ್ತಾ 4G ನೆಟ್ವರ್ಕ್ ಅಳವಡಿಕೆ ಪ್ರತಿಯೊಂದು ಮಾಹಿತಿಯನ್ನು ನೀಡುತ್ತಿದೆ. ದೇಶದ 25,000ಕ್ಕೂ ಅಧಿಕ ಹಳ್ಳಿಗಳಲ್ಲಿಯೂ ದೂರಸಂಚಾರ ಸಂಪರ್ಕ ಮಾಡಲಾಗುವುದು. ಈ 25,000 ಹಳ್ಳಿಗಳಲ್ಲಿ ಇದುವರೆಗೆ ಯಾವುದೇ ಮೊಬೈಲ್ ಇಂಟರ್ನೆಟ್ ಸೌಲಭ್ಯವಿಲ್ಲ. ಅಂತಹ ಹಳ್ಳಿಗಳನ್ನು ತಲುಪುವ ಗುರಿಯನ್ನು BSNL ಹೊಂದಿದೆ ಎಂದು ಹೇಳಿದ್ದಾರೆ. BSNL 4G ನೆಟ್ವರ್ಕ್ ದನ ಹೆಚ್ಚಾಯಿತು. BSNL ದೀಪಾವಳಿ 2024ರೊಳಗೆ 75,000 4G ನೆಟ್ವರ್ಕ್ ಅಳವಡಿಕೆ ಮಾಡುವ ಗುರಿಯನ್ನು ಹೊಂದಿದೆ. ಆದರೆ ಇದುವರೆಗೆ ಕೇವಲ 25,000 4G ನೆಟ್ವರ್ಕ್ ಅಳವಡಿಕೆಯಾಗಿದೆ. ಮತ್ತೊಂದೆಡೆ ಭಾರತದ ದೇಶಿ ಕಂಪನಿಗಳ TCS ಸಹ BSNL ಸಾಥ್ ನೀಡಿದೆ ಅಂತಲೇ ಹೇಳ್ಬೋದು ಗೈಸ್. ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲವ್ ಯು ಸೊ ಮಚ್.